ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಅನಿಯಮಿತ ಪೀರಿಯಡ್ಸಿನ ಸಾಮಾನ್ಯವಾದ ಕಾರಣಗಳು ಏನು ಅಂತ ಹೇಳ್ತೇನೆ. ಋತುಚಕ್ರವು ಸಾಮಾನ್ಯವಾಗಿ 28 ದಿನಗಳಲ್ಲಿ ಇರ್ತದೆ. 5 ದಿನ ಹೆಚ್ಚು ಕಮ್ಮಿ ಆಗುವುದು ಸಹಜ. ಆದರೆ ಪೀರಿಯಡ್ಸ್ ಅಥವಾ ಮುಟ್ಟು ತುಂಬ ಬೇಗ ಬಂದರೆ ಅಥವಾ ತುಂಬ ತಡವಾಗಿ ಬಂದರೆ ಅಥವಾ ಕೆಲವು ತಿಂಗಳು ಬಿಟ್ಟು ಬಂದರೆ ಅದನ್ನು ಅನಿಯಮಿತ ಪೀರಿಯಡ್ಸ್ ಅಂತ ಹೇಳ್ಬೋದು. ಈಗ ಇದರ ಕಾರಣಗಳನ್ನು ನೋಡುವ. ಮೊದಲನೇದು ಹಾರ್ಮೋನ್ಗಳ ಅಸಮತೋಲನ. ಈಗ ಯಾವ ಹಾರ್ಮೋನ್ ಅಂತ ಹೇಳಿದರೆ ಅದು ಈಸ್ಟ್ರೋಜೆನ್, ಪ್ರೊಜೆಸ್ಟ್ರಾನ್ ಮತ್ತು ಪ್ರೊಲ್ಯಾಕ್ಟಿನ್. ಈ ಹಾರ್ಮೋನ್ಗಳಲ್ಲಿ ಅಸಮತೋಲನ ಇದ್ದರೆ ಅನಿಯಮಿತ ಪೀರಿಯಡ್ಸ್ ಆಗಬಹುದು. ಈ ಅಸಮತೋಲನವು ಪ್ರೌಢಾವಸ್ಥೆ, ಹೆರಿಗೆ ನಂತರ ಅಥವಾ ಋತುಬಂಧದ ಸಮಯದಲ್ಲಿ ಕಂಡುಬರುತ್ತದೆ. ಎರಡನೇದು ಕೆಲವು ಕಾಯಿಲೆ, ಅದು PCOD, PCOS, ಥೈರಾಯ್ಡ್ ಕಾಯಿಲೆ ಅಥವಾ ಥೈರಾಯ್ಡ್ ಸಮಸ್ಯೆ ಅಥವಾ ಎಂಡೋಮೆಟ್ರಿಯೋಸಿಸ್, ಫೈಬ್ರಾಯ್ಡ್ ಯೂಟ್ರಸ್ ಅಥವಾ ಮಧುಮೇಹ, ಇಂಥ ಕಾಯಿಲೆಯಲ್ಲಿ ಕೂಡ ಕಂಡುಬರಬಹುದು. ಮೂರನೇದು ಒತ್ತಡ ಅಥವಾ ಭಾವನಾತ್ಮಕ ಬದಲಾವಣೆಗಳು, ಭಾವನಾತ್ಮಕ ಅಥವಾ ದೈಹಿಕ ಒತ್ತಡ. ನಾಲ್ಕನೇದು ಆಹಾರ ಮತ್ತು ತೂಕದಲ್ಲಿ ಬದಲಾವಣೆ, ತಕ್ಷಣ ತೂಕದಲ್ಲಿ ಹೆಚ್ಚು ಕಮ್ಮಿ, ಈಟಿಂಗ್ ಡಿಸಾರ್ಡರ್ ಅಥವಾ ಅಪೌಷ್ಟಿಕ ಆಹಾರ. ಐದನೇದು ಅತಿಯಾದ ವ್ಯಾಯಾಮ. ಆರನೇದು ಗರ್ಭ ನಿರೋಧಕ ಮಾತ್ರೆ ಅಥವಾ ಹಲವು ಔಷಧಿಗಳು, ಉದಾಹರಣೆಗೆ ಆಂಟಿಸೈಕೋಟಿಕ್ ಅಥವಾ ಸ್ಟೀರಾಯ್ಡ್ ಮಾತ್ರೆಗಳು. ಏಳನೇದು ಲೈಫ್ ಸ್ಟೈಲ್, ಕಡಿಮೆ ನಿದ್ದೆ, ಆಗಾಗ ಪ್ರಯಾಣ ಮಾಡುವಂಥದ್ದು, ರಾತ್ರಿ ಕೆಲಸ ಅಂದರೆ ನೈಟ್ ಶಿಫ್ಟ್. ಒಟ್ಟಿನಲ್ಲಿ ಹೇಳಬೇಕಾದ್ರೆ ಅನಿಯಮಿತ ಪೀರಿಯಡ್ಸಿಗೆ ಹಲವಾರು ಕಾರಣಗಳಿವೆ. ಅದು ಲೈಫ್ ಸ್ಟೈಲಿಂದ ಹಿಡಿದು ಯಾವುದಾದ್ರೂ ಒಂದು ಕಾಯಿಲೆಯವರೆಗೂ ಇರಬಹುದು. ಆದ್ದರಿಂದ ನಿಮಗೆ ಅನಿಯಮಿತ ಪೀರಿಯಡ್ಸ್ ಆಗಾಗ ಆಗ್ತಾ ಇದ್ದರೆ ಅದನ್ನು ನೀವು ತಡೆ ಮಾಡದೆ ನಿಮ್ಮ ಡಾಕ್ಟ್ರನ್ನು ತೋರಿಸಿ. ಮತ್ತು ಹೋಮಿಯೋಪತಿಯಲ್ಲಿ ಇದಕ್ಕೆ ತುಂಬ ಉತ್ತಮವಾದ ಮದ್ದಿದೆ. ಆದ್ದರಿಂದ ಇಂತಹ ಸಮಸ್ಯೆಗಳಿಗೆ ನೀವು ನಿಮ್ಮ ಹೋಮಿಯೋಪತಿ ಡಾಕ್ಟ್ರನ್ನು ಕೂಡ ತೋರಿಸ್ಬೋದು. ಈ ವಿಡಿಯೋ ನಿಮಗೆ ಉಪಯೋಗ ಆಯಿತು ಅಂತ ಅಂದ್ಕೊಳ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಚಾನಲಿಗೆ. ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.